ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟದ ಎಫೆಕ್ಟ್. ಸದನದಲ್ಲಿ ದೋಸ್ತಿ ಪಡೆ ಫುಲ್ ಸೈಲೆಂಟ್. ಕೇಸರಿ ಪಡೆಯನ್ನ ಇಕ್ಕಟ್ಟಿಗೆ ಸಿಲುಕಿಸಿದ ಕಾಂಗ್ರೆಸ್ ಪಡೆ. ಯಾವುದೇ ವಿಚಾರದಲ್ಲೂ ಆರ್ಭಟಿಸದ ಬಿಜೆಪಿ ಜೆಡಿಎಸ್. ಬಿಜೆಪಿ ಶಾಸಕರಲ್ಲಿ ಹೊಂದಾಣಿಕೆಯ ಕೊರತೆ. ಮುಡಾ ವಾಲ್ಮೀಕಿ ಅಬಕಾರಿ ಹಗರಣದಂತಹ ಕೇಸ್ ಇದ್ರೂ ಕೂಡ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಬಿಜೆಪಿಗಳು. ವಕ್ಫ್ ವಿಚಾರದಲ್ಲಿ ದೊಡ್ಡ ಹೋರಾಟವನ್ನ ಮಾಡಿದ ಬಿಜೆಪಿ, ಆದ್ರೆ ಸದನದ ಒಳಗೆ ಮಾತ್ರ ಆ ಆರ್ಭಟ ಮಾಯ ಆಗ್ಬಿಟ್ಟಿದೆ. ವಕ್ಫ್ನ ವಿಚಾರದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕುವಲ್ಲಿ ವಿಫಲ ಆಗಲಾಗಿದೆ. ಬೈಕಟ್ ಮಾಡಿ ಮತ್ತಷ್ಟು ಮುಜುಗರಕ್ಕೆ ಒಳಗಾದ ಬಿಜೆಪಿ. ವಕ್ಫ್ ವಿಚಾರದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಬಿಜೆಪಿಯನ್ನೇ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಕೃಷ್ಣ ಬೈರೇಗೌಡ. ಎಲ್ಲವೂ ಚೆನ್ನಾಗಿದ್ದಿದ್ರೆ, ಎಲ್ಲ ಒಗ್ಗಟ್ಟಾಗಿದ್ರೆ ಎಲ್ಲರೂ ಒಟ್ಟಿಗೆ ಧ್ವನಿಯನ್ನ ಎತ್ತಬಹುದಿತ್ತು. ಆದ್ರೆ ಈ ರೀತಿ ಆಗಿರೋದ್ರಿಂದ ಅವ್ರವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಇವರು ಅಂತ ಇರೋದ್ರಿಂದ ಕಾಂಗ್ರೆಸ್ಗೆ ಇದು ವರದಾನ ಆಗ್ತಾ ಇದೆ. ಅದನ್ನೇ ಕಾಂಗ್ರೆಸ್ನವರು ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ವಕ್ಫ್ ವಿಚಾರದಲ್ಲಿ ದೊಡ್ಡ ಹೋರಾಟ ಮಾಡ್ಬಿಡ್ತೀವಿ, ಕಾಂಗ್ರೆಸ್ನವರನ್ನ ಸಂಕಷ್ಟಕ್ಕೆ ಸಿಲುಕಿಸ್ಬಿಡ್ತೀವಿ ಅಂತೆಲ್ಲ ಅನ್ಕೊಂಡಿದ್ದ ಬಿಜೆಪಿಗರು 2 ಬಣ, 3 ಬಣ, 4 ಬಣ ಅಂತ ಆಗಿರೋದ್ರಿಂದ ಅವ್ರು ಮಾತಾಡ್ಲಿ ಅಂತ ಇವರು, ಇವ್ರು ಮಾತಾಡ್ಲಿ ಅಂತ ಅವರು, ಅವರಿಗೇನೆ ಕ್ರೆಡಿಟ್ ಹೋಗುತ್ತೆ ಅಂತ ಇವರು, ಇವರಿಗೆ ಕ್ರೆಡಿಟ್ ಕೊಡ್ಬೇಕು ಅಂತ ಅವರು, ಯಾರೂ ಮಾತಾಡದೆ ಮೂಲೆ ಗುಂಪಾಗಿರೋದ್ರಿಂದ ಕಾಂಗ್ರೆಸ್ ಇದನ್ನ ಬಹಳ ಚೆನ್ನಾಗಿ ಬಳಕೆ ಮಾಡ್ಕೊಂಡಿದೆ. ಕೃಷ್ಣ ಬೈರೇಗೌಡ ಸದನದಲ್ಲೇ ದೋಸ್ತಿ ಪಡೆಗೆ ಸರಿಯಾಗಿಯೇ ಉತ್ತರವನ್ನ ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕರಲ್ಲಿ ಹೊಂದಾಣಿಕೆಯ ಕೊರತೆಗೆ ಇದಕ್ಕೆಲ್ಲ ಪ್ರಮುಖವಾದಂತ ಕಾರಣ. ಒಂದು ವೇಳೆ ಹೊಂದಾಣಿಕೆ ಇದ್ದಿದ್ರೆ ವಕ್ಫ್ ಅನ್ನುವಂತ ಅಸ್ತ್ರವನ್ನ ಪ್ರಬಲವಾಗಿ ಬಳಕೆ ಮಾಡ್ಕೋಬಹುದಿತ್ತು. ಕಾಂಗ್ರೆಸ್ ಅನ್ನ ಸಂಕಷ್ಟಕ್ಕೆ, ಮುಜುಗರಕ್ಕೆ ದೂಡಬಹುದಿತ್ತು. ಆದ್ರೆ ಹೊಂದಾಣಿಕೆ ಇಲ್ಲದ ಕಾರಣಕ್ಕಾಗಿ ಇದೀಗ ಕಾಂಗ್ರೆಸ್ನದ್ದೇ ಮೇಲ್ಗೈ ಆಗ್ತಾ ಇದೆ. ಹೇಳಿ ಕೇಳಿ ಇವತ್ತು ಕೊನೆಯ ದಿನ. ಯಾವೆಲ್ಲ ಅಸ್ತ್ರವನ್ನ ಬಳಕೆ ಮಾಡ್ಕೋಬೇಕು, ಹೇಗೆಲ್ಲ ಸರ್ಕಾರವನ್ನ ಟ್ಯಾಕಲ್ ಮಾಡಬೇಕು ಅನ್ನುವಂಥದ್ದು ಬಿಜೆಪಿ ನಾಯಕರಿಗೆ ಗೊತ್ತಿರಬೇಕಿತ್ತು. ಆದ್ರೆ ಬಿಜೆಪಿ ನಾಯಕರುಗಳಿಗೆ ಇಲ್ಲಿ ಒಳ ಪ್ರತಿಷ್ಠೆಗೆ ಮುಖ್ಯ ಆಗ್ಬಿಟ್ಟಿದೆ. ಆ ಕಾರಣಕ್ಕಾಗಿ ನಾವ್ಯಾಕ್ರಿ ಮಾತಾಡ್ಬೇಕು ಅನ್ನುವಂತ ಅರ್ಥದಲ್ಲಿ ಕೂತಿಗೆ ಇವತ್ತು ಸಮಸ್ಯೆ ಆಗಿರೋದು. ಪ್ರಾರಂಭಿಕ ಹಂತದಲ್ಲಿ ವಕ್ಫ್ನ ವಿಚಾರವನ್ನ ಬಹಳ ಚೆನ್ನಾಗಿಯೇ ಲಿಫ್ಟ್ ಮಾಡ್ಕೊಂಡಿದ್ರು ಬಿಜೆಪಿಗರು. ಆದ್ರೆ ಸದನ ಅಂತ ಬಂದಾಗ, ಬಣ ಬಡಿದಾಟ ಅಂತ ಬಂದಾಗ ಕಾಂಗ್ರೆಸ್ನ ಮುಂದೆ ಮಂಡಿ ಊರ್ಬೇಕಾದ ಪರಿಸ್ಥಿತಿ ಬಂದು ಬಿಡ್ತು. ಅವರವರ ಒಳ ಜಗಳದಲ್ಲಿ ಇದೀಗ ಬಿಜೆಪಿ ಮಂಕಾದಂಗ್ ಕಾಣಿಸ್ತಾ ಇದೆ. ಇದು ಕಾರ್ಯಕರ್ತರಿಗೂ ಕೂಡ ಬೇಸರ ತರಿಸಿದೆ. ಸದನದಲ್ಲಿ ದೋಸ್ತಿ ಪಡೆ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಏನಾದ್ರೂ ಮಾತಾಡ್ಕೊಳ್ಳಿ, ಯಾವ್ದ್ರ ಬಗ್ಗೆನಾದ್ರೂ ಮಾತಾಡ್ಕೊಳ್ಳಿ, ನಾನೊಂದು ತೀರಾ ನೀನೊಂದು ತೀರಾ ಅಂತ ನಾವು ಬಿಜೆಪಿಗರು ಕುತ್ಕೋಬಿಡ್ತೀವಿ ಅಂತ ಕೂತು ಬಿಟ್ಟಿದ್ದಾರೆ. ಹಂಗಾಗಿ ಸಿಕ್ಕಂತ ಅವಕಾಶವನ್ನ, ಸಿಕ್ಕಂತ ಚಾನ್ಸಸ್ ಅನ್ನ ಕಾಂಗ್ರೆಸ್ನವರು ನುಂಗಾಕ್ತಿದ್ದಾರೆ. ಸದನದಲ್ಲಿ ದೋಸ್ತಿ ಪಡೆ ಫುಲ್ ಸೈಲೆಂಟು, ಕಾಂಗ್ರೆಸ್ನವರು ಫುಲ್ ವೈಲೆಂಟ್ ಆಗ್ಬಿಟ್ಟಿದ್ದಾರೆ. ಸದನದಲ್ಲಿ ಬಹಳ ಅದ್ಭುತವಾಗಿ ವಕ್ಫ್ನ ಅಸ್ತ್ರವನ್ನ ಬಳಕೆ ಮಾಡ್ಕೊಳ್ತಾರೆ ಅಂತ ಭಾವಿಸಲಾಗಿತ್ತು. ಈ ವಕ್ಫ್ ಅನ್ನುವಂಥ ವಿಚಾರ ರಾಜ್ಯದಾದ್ಯಂತ ಸಂಚಲನಕ್ಕೆ ಕಾರಣವಾಗಿದ್ದಂತ ವಿಚಾರ. ಇವತ್ತು ಬಿಜೆಪಿಗರ ಕೈಯಲ್ಲಿ ವಕ್ಫು, ವಾಲ್ಮೀಕಿ, ಮೂಡಾ ಈ ತರದ ಅಸ್ತ್ರಗಳಿದ್ರೂ ಕೂಡ ಆ ಅಸ್ತ್ರಗಳನ್ನ ಗಟ್ಟಿಯಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅಂದ್ರೆ ಇವ್ರುಗಳಿಗೆ ಬಣ ಬಡಿದಾಟವೇ ಹೆಚ್ಚಾಗ್ಬಿಟ್ಟಿದೆ. ವಿಜಯೇಂದ್ರಕ್ಕೆ ನಾಯಕತ್ವ ಯಾಕೆ ಕೊಡ್ಬೇಕು? ನಾವೀಗ ಪ್ರಸ್ತಾಪ ಮಾಡಿದ್ರೆ ಅದರ ಕ್ರೆಡಿಟ್, ಅದರ ಹೆಸರು ವಿಜಯೇಂದ್ರ ಹೆಗಲಿಗೆ ಹೋಗುತ್ತೆ. ನಾವ್ಯಾಕೆ ಪ್ರಸ್ತಾಪ ಮಾಡ್ಬೇಕು, ನಾವ್ಯಾಕೆ ಮಾತಾಡ್ಬೇಕು? ಸೊ ಆ ಮಾತಾಡುವ ಗೋಜಿಗೆ ಹೋಗಬಾರ್ದು ಅಂತ ಯತ್ನಾಳ್ ಅಂಡ್ ಟೀಮ್ ಸೈಲೆಂಟ್ ಆಗಿದೆ. ಬಿಜೆಪಿಗರೇ ಮಾತಾಡ್ತಾ ಇಲ್ಲ, ನಾವೇನು ಮಾತಾಡೋದು ಅಂತ ಜೆಡಿಎಸ್ನವರು ಕೂಡ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಅಲ್ಲಿಗೆ ಇವರ ಬಣ ಬಡಿದಾಟ, ಮೈತ್ರಿ ನಾಯಕರ ಹೊಂದಾಣಿಕೆ ಇಲ್ಲದೆ ಇರೋದು ಕಾಂಗ್ರೆಸ್ಸಿಗೆ ಒಂದು ದೊಡ್ಡ ಅಸ್ತ್ರ ಆಗ್ಬಿಟ್ಟಿದೆ. ನೋಡಿ, ಕಾಂಗ್ರೆಸ್ ಇವತ್ತು ಉತ್ತರವನ್ನ ಕೊಡಬೇಕಾದಂತ ಪ್ಲೇಸ್ ನಲ್ಲಿ ಇರಬೇಕಾಗಿತ್ತು. ವಾಲ್ಮೀಕಿ ಆಗಿರ್ಬೋದು, ಅಥವಾ ಮುಡಾ ಆಗಿರ್ಬೋದು, ಅಥವಾ ವಕ್ಫ್ನ ವಿಚಾರ ಆಗಿರಬಹುದು, ಇದೆಲ್ಲದಕ್ಕೂ ದಾಖಲೆ ಸಮೇತವಾಗಿ ಒಂದು ವೇಳೆ ಬಿಜೆಪಿಗರು, ಜೆಡಿಎಸ್ನವರು ಮಾತಾಡಿದ್ದೇ ಆಗಿದ್ದಲ್ಲಿ ಕಾಂಗ್ರೆಸ್ಗೆ ಅದು ತೀರಾ ಇರ್ಸು ಮುರ್ಸು ತರ್ತಾ ಇತ್ತು. ಆದ್ರೆ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರೆ
ಕಾಂಗ್ರೆಸ್ನವರು ಎದ್ ನಿಂತ್ಕೊಂಡು ಏನೇ ಉತ್ತರ ಕೊಟ್ರು ಅದಕ್ಕೆ ಆ ಉತ್ತರವನ್ನ ಕೇಳ್ಕೊಂಡು ಹೋಗೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ಗೆ ಈ ಒಂದು ಅಧಿವೇಶನ ಮೈಲೇಜ್ ತಂದ್ಕೊಡ್ತಿದೆಯೇ ಹೊರತು ಇನ್ಯಾವುದೇ ರೀತಿಯಾದಂತಹ ಸಂಕಷ್ಟ ಸಮಸ್ಯೆಗಳನ್ನ ತಂದ್ಕೊಡ್ತಾ ಇಲ್ಲ. ಸೊ ಇಲ್ಲಿಗೆ ವಿಪಕ್ಷಗಳು ಸಂಪೂರ್ಣವಾಗಿ ವಿಫಲ ಆಗಿದೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ವಕ್ಫ್ನ ವಿಚಾರದಲ್ಲಿ ದೊಡ್ಡ ಮಟ್ಟಿನ ಹೋರಾಟ ಮಾಡ್ತಾರೆ, ದೊಡ್ಡ ಮಟ್ಟಿಗೆ ಧ್ವನಿ ಎತ್ತುತ್ತಾರೆ. ಅದರ ಸಂಪೂರ್ಣವಾದಂತ ಲಾಭವನ್ನ ಬಿಜೆಪಿಗರು ಪಡ್ಕೊಳ್ತಾರೆ ಅಂತಾನೆ ಮೊದಲಿಗೆ ಲೆಕ್ಕಾಚಾರ ಹಾಕಲಾಗಿತ್ತು. ಆ ಲೆಕ್ಕಾಚಾರ ತಲೆಕೆಳಗಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು, ಬೆಳಗಾವಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಈ ಬಾರಿಯ ಅಧಿವೇಶನ ಅಂತ ಬಂದಾಗ ಪ್ರಮುಖವಾಗಿ ಮೈತ್ರಿ ನಾಯಕರ ಕೈ ಆಗಿರ್ಬೋದು, ಮುಡ ಆಗಿರ್ಬೋದು, ವಕ್ಫ್ ಆಗಿರ್ಬೋದು, ಆದ್ರೆ ಇವರ ಒಣ ಪ್ರತಿಷ್ಠೆ ಅಥವಾ ಈ ಬಣ ಬಡಿದಾಟ ಮತ್ತು ಜೆಡಿಎಸ್ ಹಾಗೂ ಬಿಜೆಪಿಯ ನಡುವೆ ಹೊಂದಾಣಿಕೆ ಇಲ್ಲದೆ ಇರೋದು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಅವರಿಗೆ ಲಾಭ ಆಗ್ಬಿಡ್ತು ಅಂತ? ಖಂಡಿತ ನೀತಿ. ಯಾಕೆಂದ್ರೆ ಈ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಪಕ್ಷಗಳಿಗೆ ಸಾಕಷ್ಟು ಪ್ರಮುಖವಾದಂತಹ ಅಸ್ತ್ರಗಳು ಸಿಕ್ಕಿತ್ತು. ಮೂಡ ಹಗರಣದಿಂದ ಹಿಡಿದು ವಾಲ್ಮೀಕಿ ಹಾಗೆ ಅಬಕಾರಿ ಜೊತೆಗೆ ಬಳ್ಳಾರಿ ಬಾಣಂತಿಯರ ಪ್ರಕರಣ ಕೂಡ ಅವರ ಕೈಗೆ ಪ್ರಮುಖ ಅಸ್ತ್ರಗಳಾಗಿದ್ವು. ಆದರೆ ಯಾವ ಅಸ್ತ್ರಗಳನ್ನು ಕೂಡ ಸರಿಯಾಗಿ ಅವರು ಬಳಕೆ ಮಾಡಿಕೊಳ್ಳಲಿಲ್ಲ. ಅಸ್ತ್ರಗಳನ್ನ ಸರ್ಕಾರದ ವಿರುದ್ಧ ಪ್ರಯೋಗ ಮಾಡಲಿಲ್ಲ. ಸರ್ಕಾರಕ್ಕೆ ಡ್ಯಾಮೇಜ್ ಮಾಡುವಂತಹ ಪ್ರಯತ್ನಗಳನ್ನ ಎಲ್ಲೂ ಕೂಡ ಮಾಡಲಿಲ್ಲ. ಕೇವಲ ಕಾಟಾಚಾರಕ್ಕೆ ಆ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು. ಅದರ ಬಗ್ಗೆ ಅಲ್ಲಿ ಅಲ್ಪ ಸ್ವಲ್ಪ ಚರ್ಚೆಗಳನ್ನ ಮಾಡಿದೆ ಬಿಟ್ರೆ ಸರ್ಕಾರವನ್ನ ಮುಜುಗರಕ್ಕೆ ಸಿಲುಕಿಸುವಂತಹ ನಿಟ್ಟಿನಲ್ಲಿ ಎಲ್ಲೂ ಕೂಡ ಅಗ್ರೆಸಿವ್ ಆಗಿ ಪ್ರತಿಪಕ್ಷಗಳು ಹೋರಾಟವನ್ನ ಮಾಡಲಿಲ್ಲ. ಸದನದ ಒಳಗಿರ್ಬೋದು ಹೊರಗಿರ್ಬೋದು ಎರಡೂ ಕಡೆಗಳಲ್ಲೂ ಕೂಡ ಒಂದು ಕಡೆ ಫೇಲ್ಯೂರ್ ಆಗಿದ್ದಾರೆ ಅಂತಾನೆ ಹೇಳಬೇಕಾಗತ್ತೆ. ಯಾಕೆಂದ್ರೆ ಹಿಂದೆ ಸದನಕ್ಕೆ ತನ್ನದೇ ಆದಂತಹ ಒಂದು ಗಾಂಭೀರ್ಯತೆ ಇರ್ತಾ ಇತ್ತು. ಆಪೋಸಿಷನ್ ಪಾರ್ಟಿ ಲೀಡರ್ ಯಾರಿರ್ತಾ ಇದ್ರು ಅವರು ಎದ್ದು ನಿಂತ್ರೆ ಇಡೀ ಸದನ ಗಪ್ಚುಪ್ ಆಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಪ್ರತಿಪಕ್ಷಗಳ ನಾಯಕರು ಹಿಡಿತವನ್ನ ಸಾಧಿಸ್ತಾ ಇದ್ರು. ಸರ್ಕಾರಗಳು ಕೂಡ ಎದುರ್ಕೊಳ್ತಾ ಇದ್ವು. ಏನು ಪ್ರಶ್ನೆಗಳನ್ನ ಹೇತುತ್ತಾರೋ, ನಮ್ಮ ವಿರುದ್ಧವಾಗಿ ಯಾವ ರೀತಿಯಾಗಿ ಒತ್ತಡವನ್ನ ಹಾಕ್ತಾರೋ, ಜನರಿಗೆ ಯಾವ ರೀತಿಯಾದಂತಹ ಒಂದು ಸಂದೇಶ ಹೋಗುತ್ತೋ ಅನ್ನುವಂತಹ ಭಯ ಅವತ್ತಿನ ಸರ್ಕಾರಗಳಲ್ಲಿ ಇತ್ತು. ಆದ್ರೆ ಈಗ ಅಂತಹ ಯಾವುದೇ ಭಯಗಳು ಸರ್ಕಾರಕ್ಕೆ ಎದುರಾಗ್ತಾ ಇಲ್ಲ. ಇಷ್ಟೊಂದು ಪ್ರಕರಣಗಳಿದ್ರು ಕೂಡ ಇದನ್ನ ಸಮರ್ಥವಾಗಿ ಎದುರಿಸುವಲ್ಲಿ ಸರ್ಕಾರ ಈ ಬಾರಿ ಯಶಸ್ವಿ ಆಗ್ತಾ ಇದೆ. ಯಾಕೆಂದ್ರೆ ಪ್ರತಿಪಕ್ಷಗಳಲ್ಲೇ ನೀವು ಲೂಸ್ ಸಿಕ್ತು ಅಂದ್ರೆ ಆಗ ಅದನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಸಹಜವಾಗಿ ಆಡಳಿತ ಪಕ್ಷಗಳು ಮಾಡುತ್ತೆ. ಈ ಬಾರಿ ಕೂಡ ಅದೇ ರೀತಿಯಾಗಿ ಆಡಳಿತ ಪಕ್ಷ ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡಿದೆ. ಒಂದು ಕಡೆ ನೀವು ಹೇಳಿದಾಗೆ ಪ್ರತಿಪಕ್ಷಗಳಲ್ಲಿರುವಂತಹ ಒಣ ಪ್ರತಿಷ್ಠೆ ಜೊತೆಗೆ ಬಡಬಡಿದಾಟ, ಭಿನ್ನಮತ ಇದೆಲ್ಲವೂ ಕೂಡ ಎಫೆಕ್ಟ್ ಆಗಿದೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಸರ್ಕಾರವನ್ನ ಎದುರಿಸಿದ್ದೇ ಆಗಿದ್ರೆ ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ಡ್ಯಾಮೇಜ್ ಆಗ್ತಾ ಇತ್ತು. ಇಷ್ಟೆಲ್ಲ ಪ್ರಮುಖ ಅಸ್ತ್ರಗಳಿದ್ರೂ ಕೂಡ ಯಾವುದನ್ನು ಕೂಡ ಸರಿಯಾಗಿ ಅಲ್ಲಿ ಬಳಕೆ ಮಾಡಿಕೊಳ್ಳಲಿಲ್ಲ. ಅದನ್ನ ಮುಂದಿಟ್ಕೊಂಡು ಸರ್ಕಾರವನ್ನ ಡ್ಯಾಮೇಜ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಲಿಲ್ಲ. ಎಲ್ಲವೂ ಕೂಡ ಒಂದು ರೀತಿ ಪ್ರಸ್ತಾಪ ಆಯ್ತು, ಸಾಮಾನ್ಯ ಚರ್ಚೆ ಆಯ್ತು ಅನ್ನೋದು ಬಿಟ್ರೆ ಒಂದೆರಡು ಬಾರಿ ಸದನದಲ್ಲಿ ಸದ್ದುಗದ್ದಲ, ಮತ್ತೊಂದು ಕಡೆ 2 ಬಾರಿ ವಾಕೌಟ್ ಮಾಡಿದ್ದು ಬಿಟ್ರೆ ಬೇರೆ ಇನ್ಯಾವುದು ಕೂಡ ಆಗ್ಲಿಲ್ಲ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಪ್ರತಿಪಕ್ಷಗಳ ನಾಯಕರು ಕೂಡ ಇಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥದ್ದನ್ನ ಗಮನಿಸಬೇಕಾಗತ್ತೆ. ನಾವು ಗಮನಿಸಬೇಕಾಗತ್ತೆ, ಇಂದಿನ ಸದನಗಳಲ್ಲಿ ಪ್ರತಿಪಕ್ಷ ನಾಯಕ ಸ್ಥಾನದಲ್ಲಿ ಇದ್ದಂತಹ ಯಡಿಯೂರಪ್ಪನವರು ಇರ್ಬೋದು ಅಥವಾ ಸಿದ್ದರಾಮಯ್ಯ ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಇವರು ಎದ್ದು ನಿಂತ್ರೆ ಒಂದು ಕಡೆ ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ಆತಂಕ ಆಗ್ತಾ ಇತ್ತು. ಯಾವ ವಿಚಾರವನ್ನ ಇವರು ಮುಂದಿಟ್ಕೊಂಡು ನಮ್ಮ ವಿರುದ್ಧ ತಿರುಗಿ ಬೀಳ್ತಾರೋ ಅನ್ನುವಂತಹ ಒಂದು ಭಯ ಇತ್ತು. ಅದನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅಂತೇಳಿ ಅವರು ಮಾನಸಿಕವಾಗಿ ಸದನ ಪ್ರಾರಂಭವಾಗುವ ಮೊದಲೇ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ಈ ಬಾರಿ ಆ ರೀತಿಯಾದಂತಹ ವಾತಾವರಣ ಎಲ್ಲೂ ಕೂಡ ಕಾಣಲಿಲ್ಲ. ಜೊತೆಗೆ ಅಶೋಕ್ ಅವರು ಪ್ರತಿಪಕ್ಷ ನಾಯಕರಾಗಿ ಸ್ವಲ್ಪ ಮಟ್ಟಿಗೆ ಮಾತಿನಲ್ಲಿ ಹಿಡಿತವನ್ನ ಸಾಧಿಸ್ತಾ ಇದ್ದಾರೆ, ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಆದ್ರೆ ಅದನ್ನ ಸರಿಯಾಗಿ ಇಲ್ಲಿ ಬಳಸ್ಕೊಳ್ಳೋದಕ್ಕೆ ಕೂಡ ಅವರು ವಿಫಲರಾಗಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣಬೇಕಾಗತ್ತೆ. ಯಾಕೆಂದ್ರೆ ಸಿದ್ದರಾಮಯ್ಯ ಇದ್ದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಒಬ್ಬರು ಇಡೀ ಸರ್ಕಾರವನ್ನ ನಡಗಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಿದ್ರು. ಅಷ್ಟೊಂದು ಪಾಂಡಿತ್ಯ ಎಲ್ಲವೂ ಕೂಡ ಅವ್ರ ತಲೆಯಲ್ಲಿ ಇರ್ತಾ ಇತ್ತು. ಯಡಿಯೂರಪ್ಪ ಅವರು ಕೂಡ ಅದೇ ರೀತಿಯಾಗಿ ಎದ್ದು ನಿಂತ್ರೆ ಇಡೀ ಸರ್ಕಾರವನ್ನ ಶೇಕ್ ಮಾಡ್ತಾ ಇದ್ರು. ಕುಮಾರಸ್ವಾಮಿ ಅವರು ಕೂಡ ಅದೇ ರೀತಿಯಾಗಿ ವಾದವನ್ನ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಅಶೋಕ್ ಅವರಲ್ಲಿ ಆ ರೀತಿಯಾದಂತಹ ಒಂದು ಪ್ರಬುದ್ಧತೆ ಕಾಣಿಸ್ಲಾ ಇಲ್ಲ. ಮಾತಿನಲ್ಲಿ ಸ್ವಲ್ಪ ಹಿಡಿತ ಬಂದಿದೆ ಅನ್ನೋದನ್ನು ಬಿಟ್ರೆ ಸರ್ಕಾರವನ್ನ ಡ್ಯಾಮೇಜ್ ಮಾಡುವಷ್ಟರ ಮಟ್ಟಿಗೆ
ಅವರು ಇಲ್ಲಿ ಹಿಡಿತವನ್ನ ಇಟ್ಕೊಳ್ಳಿಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ನೋಡ್ಬೇಕಾಗತ್ತೆ. ಹಾಗಾಗಿ ಇನ್ನೊಂದು ಕಡೆ ಯತ್ನಾಳ್ ಅವರ ಗುಂಪು, ಇನ್ನು ಮಗದೊಂದು ಕಡೆ ವಿಜಯೇಂದ್ರ ಅವರ ಒಂದು ಬಣ. ಸೊ ಈ ಒಂದು ಬಣ ರಾಜಕೀಯದಿಂದಲೂ ಕೂಡ ಈ ಬಾರಿ ಪ್ರತಿಪಕ್ಷವಾಗಿ ಬಿಜೆಪಿ ಒಂದು ಕಡೆ ಸೋತು ಹೋಗಿದೆ ಅಂತ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಯಾಕೆಂದ್ರೆ ಸರಿಯಾದಂತ ಒಂದು ಚರ್ಚೆ ಆಗ್ಲಿ ಅಥವಾ ವಾದವನ್ನ ಮಾಡೋದಾಗ್ಲಿ, ಈ ಅಸ್ತ್ರಗಳನ್ನ ಇಟ್ಕೊಂಡು ಸರ್ಕಾರವನ್ನ ಟ್ಯಾಕಲ್ ಮಾಡೋದಾಗ್ಲಿ ಯಾವುದೂ ಕೂಡ ಈ ಬಾರಿ ಮಾಡಲಿಲ್ಲ ಪ್ರತಿಪಕ್ಷ ಬಿಜೆಪಿ. ಇನ್ನೊಂದು ಕಡೆ ಮೈತ್ರಿ ಪಕ್ಷದಲ್ಲಿರುವಂತಹ ಜೆಡಿಎಸ್ ಕೂಡ ಸರಿಯಾದಂತಹ ಒಂದು ಸಹಕಾರವನ್ನ ಬಿಜೆಪಿಗೆ ಕೊಡ್ಲಿಲ್ಲ ಈ ಬಾರಿ. ಬೇರೆ ಬೇರೆ ವಿಚಾರಗಳಲ್ಲಿ ಬಿಜೆಪಿಗೆ ಸಾಥನ್ನ ಕೊಟ್ಟಿದ್ದು ಬಿಟ್ರೆ, ಸದನದ ಒಳಗೆ ವಿಚಾರ ಬಂದಂತ ಸಂದರ್ಭದಲ್ಲಿ ಜೆಡಿಎಸ್ ಹಿಂದಕ್ಕೆ ಸರಿಯುತ್ತೆ. ಜೆಡಿಎಸ್ ಒಳಗಡೆ ಇದ್ರೆ ಬಿಜೆಪಿಯವರು ವಾಕೌಟ್ ಮಾಡಿ ಹೊರಗಡೆ ಹೋಗ್ತಾರೆ. ಸೊ ಇಲ್ಲೂ ಕೂಡ ಬಿಜೆಪಿಗೆ ಒಂದು ರೀತಿ ಮುಜುಗರ ಇದು. ಯಾಕಂದ್ರೆ ಜೆಡಿಎಸ್ ಮೈತ್ರಿ ಪಕ್ಷ ಅಂತ ಹೇಳಿದ ಮೇಲೆ ಯಾವುದೇ ಸಂದರ್ಭದಲ್ಲೂ ಕೂಡ ಆ ಪಕ್ಷಕ್ಕೆ ಬೆಂಬಲವಾಗಿ ನಿಲ್ಲಬೇಕಾಗತ್ತೆ ಮೈತ್ರಿ ಮಾಡ್ಕೊಂಡಿರೋ ಹಿನ್ನೆಲೆಯಲ್ಲಿ. ಆದ್ರೆ ಇಲ್ಲಿ ಜೆಡಿಎಸ್ ಏಕಾಏಕಿ ತನ್ನ ನಿರ್ಧಾರದಿಂದ ಹಿಂದೆ ಸರಿಯುತ್ತೆ. ವಕ್ಫ್ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಮುಂದೆ ನಮಗೆ ಮುಸ್ಲಿಂ ಮತಗಳು ಕೈ ಕೊಡಬಹುದು ಅಥವಾ ಜಾತ್ಯತೀತ ಅನ್ನುವಂತಹ ಒಂದು ನಿಲುವಿಗೆ ನಮಗೆ ಅಡ್ಡಿ ಆಗಬಹುದು ಅನ್ನುವಂತ ಕಾರಣಕ್ಕೆ ಈ ಮುಸ್ಲಿಂ ವಿಚಾರ ಬಂದಾಗ ಹಿಂದಕ್ಕೆ ಸರಿಯುತ್ತೆ, ಅದು ಮೈತ್ರಿ ಪಕ್ಷದಿಂದ ದೂರ ಉಳಿಯುತ್ತೆ. ಸೊ ಇದನ್ನ ನಾವು ಗಮನಿಸಿದಾಗ ಮೈತ್ರಿ ಪಕ್ಷಗಳಲ್ಲೂ ಕೂಡ ಹೊಂದಾಣಿಕೆಯ ಕೊರತೆ ಕಂಡಿದೆ. ಇನ್ನೊಂದು ಕಡೆ ಪ್ರತಿಪಕ್ಷ ಬಿಜೆಪಿಯಲ್ಲೂ ಕೂಡ ಹೊಂದಾಣಿಕೆಯ ಕೊರತೆ ಬಹಳಷ್ಟು ಎದ್ದು ಕಾಣ್ತಾ ಇದೆ. ಭಿನ್ನಮತ ಕೂಡ ಇಲ್ಲಿ ಪ್ರದರ್ಶನ ಆಗಿದೆ. ಸೊ ಹಾಗಾಗಿ ಈ ಬಾರಿಯ ಸದನದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕುವಂತ ಒಂದು ಪ್ರಯತ್ನ ಪ್ರತಿಪಕ್ಷಗಳು ಮಾಡಲಿಲ್ಲ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟ. ಜೊತೆಗೆ ಪ್ರತಿಪಕ್ಷಗಳನ್ನ ಎದುರಿಸುವಲ್ಲಿ ಸರ್ಕಾರ ಕೂಡ ಒಂದು ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿತ್ತು ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ನೋಡ್ಬೇಕಾಗತ್ತೆ ನೀತಿ. ಇನ್ನೊಂದು ವಿಚಾರದಲ್ಲಿ ಈಗ ಕಾಂಗ್ರೆಸ್ಗೆ ಒಂದ್ ರೀತಿಯಾಗಿ ಇದು ವರದಾನ ಆಗಿದೆ. ಬಿಕಾಸ್ ನಾವು ಕೆಲವೊಂದಷ್ಟು ಅಸ್ತ್ರಗಳನ್ನ ಪ್ರಬಲವಾಗಿ ವಿರೋಧ ಪಕ್ಷಗಳು ಬಳಕೆ ಮಾಡ್ಕೊಂಡಿದ್ದೇ ಆಗಿದ್ದಲ್ಲಿ ಆ ಅಸ್ತ್ರಗಳು ಕಾಂಗ್ರೆಸ್ಗೆ ಹೌದು ಇರಿಸು ಮುರಿಸು ತರ್ತಾ ಇತ್ತು, ಮುಜುಗರಕ್ಕೂ ಕೂಡ ಈಡಾಗ್ತಾ ಇದ್ರು. ಅದು ಬಾಣಂತಿಯರ ಸಾವು ಆಗಿರ್ಬೋದು, ಅಥವಾ ವಕ್ಫ್ನ ವಿಚಾರ ಆಗಿರ್ಬೋದು, ಅಥವಾ ಈ ವಾಲ್ಮೀಕಿ ಅಥವಾ ಮೂಡ ಇದನ್ನ ದಾಖಲೆ ಸಮೇತ ಮಾತಾಡಿದ್ದೇ ಆಗಿದ್ದಲ್ಲಿ ತೀವ್ರ ರೀತಿಯಾದಂತ ಸಮಸ್ಯೆ ಆಗ್ತಿತ್ತು. ಅದಕ್ಕೇನೆ ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಾಗ ನಾವ್ ಹಿಂಗೆ ಉತ್ತರ ಕೊಡ್ಬೇಕು ಅಂತನೂ ಕೂಡ ತಯಾರಿಯನ್ನು ಮಾಡಿಸಿದ್ರು. ಆದ್ರೆ ಈ ವಿರೋಧ ಪಕ್ಷದವರೇ ಸೈಲೆಂಟ್ ಆಗಿದ್ರಿಂದ, ಅಥವಾ ನಮಗೆ ಯಾಕೆ ಬೇಕು, ಅವ್ರು ಮಾತಾಡ್ತಾರೆ ಇವ್ರು ಮಾತಾಡ್ತಾರೆ, ವಿಜಯೇಂದ್ರನ್ ಕ್ರೆಡಿಟ್ ಬರುತ್ತೆ, ನಾವ್ಯಾಕೆ ಮಾತಾಡ್ಬೇಕು ಅಂತ ಸೈಲೆಂಟ್ ಆಗಿದ್ರಿಂದ ಎಷ್ಟ್ರ ಮಟ್ಟಿಗೆ ಈ ಪರಿಸ್ಥಿತಿಯನ್ನ, ಈ ಸಿಚುವೇಶನ್ ಅವರು ಕಾಂಗ್ರೆಸ್ನಾಗೆ ಎನ್ಕ್ಯಾಶ್ ಮಾಡ್ಕೊಬಿಟ್ರು ಅಂತ. ಅಸಹಜ ನೀತಿ. ಯಾಕೆ ಹೇಳಿದಾಗೆ ವಿಜಯೇಂದ್ರ ಅವ್ರಿಗೆ ಕ್ರೆಡಿಟ್ ಬರುತ್ತೆ ಅಥವಾ ಪ್ರತಿಪಕ್ಷ ನಾಯಕ ಅಶೋಕ್ ಅವ್ರಿಗೆ ಕ್ರೆಡಿಟ್ ಸೇರುತ್ತೆ. ಸೊ ಈ ಒಂದು ಗೊಂದಲ ಬಿಜೆಪಿ ನಾಯಕರಲ್ಲಿ ಎದ್ದು ಕಾಣಿಸ್ತು. ಇಲ್ಲಿ ವಾಲ್ಮೀಕಿ ವಿಚಾರ ಬಂದಿದ್ದಿರಬಹುದು, ಅಥವಾ ವಾಲ್ಮೀಕಿ ಮೂಡ ಹಗರಣಗಳ ಪ್ರಸ್ತಾಪನೆ ಆಗ್ಲಿಲ್ಲ ಬಿಡಿ. ಮೊದಲಿಗೆ ಇಲ್ಲಿ ವಕ್ಫ್ ವಿಚಾರ ಚರ್ಚೆ ಆಯಿತು. ಚರ್ಚೆ ಆದಂತ ಸಂದರ್ಭದಲ್ಲಿ ಹಿಂದೆ ಏನೆಲ್ಲ ಆರೋಪಗಳನ್ನ ಮಾಡಿದ್ರು, ಮಠಮಾನ್ಯಗಳಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ, ದೇವಸ್ಥಾನಗಳಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ, ಶಾಲೆಗಳಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ, ವಿಶ್ವೇಶ್ವರಯ್ಯ ಓದಿದಂತ ಶಾಲೆಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅನ್ನುವಂತ ಆರೋಪಗಳನ್ನ ಬಿಜೆಪಿ ನಾಯಕರು ಮಾಡಿದ್ರು. ಸದನದ ಹೊರಗಿದ್ದಾಗ ಹೋರಾಟವನ್ನು ಕೂಡ ಮಾಡಿದ್ರು. ಆದ್ರೆ ಸದನದ ಒಳಗೆ ದಾಖಲೆಗಳನ್ನ ಇಟ್ಕೊಂಡು ಅದಕ್ಕೆ ಪೂರಕವಾಗಿ ಅಲ್ಲಿ ನೀವು ಮಾಡಿರುವಂತದ್ದು ಇಲ್ಲಿದೆ ನೋಡಿ ಅಂತೇಳಿ ದಾಖಲೆಗಳನ್ನ ಪ್ರದರ್ಶನ ಮಾಡಿ ಎಲ್ಲೂ ಕೂಡ ತೋರಿಸ್ಲಿಲ್ಲ. ಯಾಕೆಂದ್ರೆ ಇವರೆಲ್ಲ ಬಳಿ ಸಮರ್ಥವಾದಂತಹ ದಾಖಲೆಗಳು ಇದ್ದಿದ್ದೇ ಆಗಿದ್ರೆ ಆ ವಿಚಾರದಲ್ಲಿ ಹಿಂದೆ ಸರಿಯುವಂತ ಅವಕಾಶಗಳು ಇರ್ತಾ ಇರಲಿಲ್ಲ. ಇವ್ರು ಯಾವಾಗ ಆ ವಿಚಾರದಲ್ಲಿ ಸ್ಪಷ್ಟತೆ ಇವ್ರಿಗೆ ಇದ್ದಂತೆ ಕಾಣಿಸ್ಲಿಲ್ಲ. ಸೊ ಹಾಗಾಗಿ ಒಂದು ಕಡೆ ಸರ್ಕಾರ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ತು, ಇವ್ರದೇ ಕಾಲದಲ್ಲಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತ ದಾಖಲೆಗಳನ್ನ ಬಿಡುಗಡೆ ಮಾಡುವ ಮೂಲಕ ಕಾಂಗ್ರೆಸ್ ಈ ವಿಚಾರದಲ್ಲಿ ಬಿಜೆಪಿ ನಾಯಕರ ಬಾಯಿಯನ್ನ ಕ್ಲೀನ್ ಆಗಿ ಮುಚ್ಚಿಸ್ತು ನೀತಿ. ಮತ್ತೊಂದು ಕಡೆ ಬಳ್ಳಾರಿ ಬಾಣಂತಿಯ ಥ್ಯಾಂಕ್ ಯು ಶಿವತಮ್ ಎಲ್ಲ ಡೀಟೇಲ್ಸ್ಗಾಗಿ.